ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಈರುಳ್ಳಿ ಮತ್ತು ಅದರ ಮಹತ್ವದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಲಕಾಯಿ, ಪಡವಲಕಾಯಿ ಪಲ್ಯಗಳನ್ನು ಹಾಗೂ ಇತರ ಪಲ್ಯಗಳು ತಿಂಡಿ ಮಾಡಲು ನಮಗೆ ಈರುಳ್ಳಿ ಎಂಬುದು ಬೇಕೇ ಬೇಕು. ಈರುಳ್ಳಿಯ ಕಡು ಪರಿಮಳ, ಘಾಟು ಮತ್ತು ಅದರ ಒಗರುಗಳು ಇತರ ದೋಷಗಳನ್ನು ನಮಗೆ ಇಲ್ಲದಂತೆ ಮಾಡುತ್ತೆ. ತುರ್ತು ಸಂದರ್ಭದಲ್ಲಿ ಈರುಳ್ಳಿಯಂತೆ ಕೈಗೆ ಸಿಗುವ ಸಾಂಬಾರ್ ಪದಾರ್ಥ ಇನ್ನೊಂದಿಲ್ಲ. ಊಟಕ್ಕೆ ಕುಳಿತುಕೊಂಡ ಸಮಯದಲ್ಲಿ ಅತಿಥಿಗಳು ಅನಿರೀಕ್ಷಿತವಾಗಿ ಮನೆಗೆ ಬಂದರೆ ಈರುಳ್ಳಿಯ ಸಲಾಡ್ ತಯಾರಿಸಿ ಕೊರತೆಯನ್ನು ನೀಗಿಸಿಕೊಳ್ಳಬಹುದು. ಈರುಳ್ಳಿಯ ಸ್ಥಾನ ಅದರ ಹದ, ಬೇಯಿಸುವ ರೀತಿಯಲ್ಲಿದೆ. ಅದೇ ರೀತಿ ಯಾವ ಪ್ರಮಾಣದಲ್ಲಿ ಮತ್ತು ಅದನ್ನು ನಾವು ಹೇಗೆ ಹುರಿಯುತ್ತೇವೆ ಎಂಬುದನ್ನು ಅವಲಂಬಿಸಿದೆ. ಅಡುಗೆ ಎಣ್ಣೆಯೊಂದಿಗೆ ಸೇರಿಸಿದರೆ ಒಂದು ರೀತಿ, ತುಪ್ಪದಲ್ಲಿ ಹುರಿದರೆ ಅದರ ರುಚಿಯೇ ರುಚಿ. ಯಾವುದೇ ಪದಾರ್ಥ ತುಸು ತಿಳಿ ಎನಿಸಿದರೆ, ಉದಾಹರಣೆಗೆ ಸಾಂಬಾರ್ ತಿಳಿ ಎನಿಸಿದರೆ ಈರುಳ್ಳಿ ಸಹಾಯ ಪಡೆದುಕೊಳ್ಳಬಹುದು. ತೆಂಗಿನಕಾಯಿ ಬದಲಿಗೆ ಈರುಳ್ಳಿಯನ್ನು ಅರೆದುಕೊಂಡು ಸಾಂಬಾರಿಗೆ ಹಾಕಬಹುದು. ಯಾವುದೇ ಖಾದ್ಯ ಮಿಕ್ಕಿ ಉಳಿದಿದ್ದರೆ ಈರುಳ್ಳಿ ಮರಳಿ ನಾವು ಉಪಯೋಗಿಸಬೇಕು ಎಂದರೆ ಈರುಳ್ಳಿ ನಮಗೆ ಬೇಕೇ ಬೇಕು. ಅಂದರೆ ದೋಸೆ ಹಿಟ್ಟು ಉಳಿದರೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ ಬಳಸಿಕೊಂಡು ಸ್ಪೆಷಲ್ ದೋಸೆಯನ್ನು ನಾವು ಮಾಡಿಕೊಳ್ಳಬಹುದು. ಕಾವಲಿ ಮೇಲೆ ದೋಸೆ ಹುಯ್ಯುವುದಕ್ಕೆ ಮೊದಲು ಅದರ ಮೇಲೆ ಈರುಳ್ಳಿಯನ್ನು ತೆಗೆದುಕೊಂಡು ಉಜ್ಜಿದರೆ ಎಣ್ಣೆಯ ಖರ್ಚು ಉಳಿಯುವುದು. ಕತ್ತರಿಸಿದ ಈರುಳ್ಳಿಯ ಕಾಟಕ್ಕೆ ಮನೆಯಲ್ಲಿನ ಕ್ರಿಮಿಕೀಟಗಳು ದೂರ ಓಡುತ್ತೆ. ಅದೇ ರೀತಿಯಾಗಿ ಅಡುಗೆ ಮಾಡುವಾಗ ವಸ್ತುಗಳ ಮೇಲಾದ ಕಲೆಯನ್ನು ತೆಗೆಯಲು ಹೆಚ್ಚಿದ ಈರುಳ್ಳಿಯ ತುಂಡನ್ನು ತೆಗೆದುಕೊಂಡು ಉಜ್ಜಬೇಕು. ಆಗ ಕಲೆ ಎಂಬುದು ಹೋಗುವುದು. ಈರುಳ್ಳಿ ಕತ್ತರಿಸುವ ಮೊದಲು ಅದನ್ನು ನಾವು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆ ಹಾಕಬೇಕು. ಈ ರೀತಿ ಮಾಡುವುದರಿಂದ ಆ ಈರುಳ್ಳಿಯಲ್ಲಿನ ಘಾಟ್ ಎಂಬುದು ದೂರ ಹೋಗುವುದು.